ಇವತ್ತಿನ ದಿನ ನಾವು ಭಾರತದ ಅಪ್ರೆಂಟಿಸ್ಶಿಪ್ ಸ್ಟೈಫಂಡ್ ಏರುತ್ತದೆ ಇದರ ಬಗ್ಗೆ ನಾವು ನೋಡೋಣ. ರಾಷ್ಟ್ರೀಯ ಅಪ್ರೆಂಟಿಸ್ಶಿಪ್ ಯೋಜನೆಯಡಿ ನೀಡುವ ಸ್ಟೈಫಂಡ್ ನಲ್ಲಿ 36% ಹೆಚ್ಚಳವಾಗಿದೆ. ಇದರ ಬಗ್ಗೆ ನಾವು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನೀವು ಯಾವುದೇ ಕಂಪನಿ ಅಥವಾ ಸಂಸ್ಥೆಯಲ್ಲಿ ಅಪ್ರೆಂಟಿಸ್ಶಿಪ್ ಮಾಡುತ್ತಿದ್ದರೆ ಅಥವಾ ಮಾಡುವ ಬಗ್ಗೆ ಯೋಚಿಸಿದ್ದರೆ ಈ ಗುಡ್ ನ್ಯೂಸ್ ನಿಮಗಾಗಿ. ಈಗ ಮಾಸಿಕ ವೇತನ ಅಂದರೆ ಅಪ್ರೆಂಟಿಸ್ಶಿಪ್ ಮಾಡುವಾಗ ಪಡೆಯುವ ಸ್ಟೈಫಂಡ್ ಅನ್ನು 36% ವರೆಗೆ ಹೆಚ್ಚಿಸಲಾಗಿದೆ. ಇದು ಯುವಕರಿಗೆ ಆರ್ಥಿಕವಾಗಿ ಪ್ರಯೋಜನವನ್ನು ನೀಡುವುದಲ್ಲದೆ ತರಬೇತಿಯ ಸಮಯದಲ್ಲಿ ಅವರ ಆಸಕ್ತಿಯನ್ನು ಹೆಚ್ಚಿಸಲಿದೆ. ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ವಿದ್ಯಾರ್ಥಿ ವೇತನದ ಮೊತ್ತ ಹೆಚ್ಚಳ. ವಿದ್ಯಾರ್ಥಿ ವೇತನದ ಮೊತ್ತ ಹೆಚ್ಚಳದ ಬಗ್ಗೆ ನಾವು ನೋಡುವುದಾದರೆ ಕೇಂದ್ರ ಅಪ್ರೆಂಟಿಸ್ಶಿಪ್ ಮಂಡಳಿ CAC 38ನೇ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿದ್ದ ರಾಜ್ಯ ಸಚಿವ ಜಯಂತ್ ಚೌಧರಿ ರಾಷ್ಟ್ರೀಯ ಅಪ್ರೆಂಟಿಸ್ಶಿಪ್ ತರಬೇತಿ ಯೋಜನೆ ಅಂದರೆ NATS ಅಡಿಯಲ್ಲಿ ನೀಡಲಾಗುವ ಸ್ಟೈಫಂಡ್ ಹೆಚ್ಚಳವನ್ನು ಅನುಮೋದಿಸಿದರು. ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಈ ಹಿಂದೆ 5,000ದಿಂದ 9,000ವರೆಗೆ ವಿದ್ಯಾರ್ಥಿ ವೇತನ ಪಡೆಯುತ್ತಿದ್ದ ವಿದ್ಯಾರ್ಥಿಗಳು ಈಗ 6,800ರಿಂದ 12,300ರವರೆಗೆ ವಿದ್ಯಾರ್ಥಿ ವೇತನ ಪಡೆಯಲಿದ್ದಾರೆ. ಇದರರ್ಥ ಯುವಕರು ಪ್ರತಿ ತಿಂಗಳು ನೇರವಾಗಿ ಹೆಚ್ಚಿನ ಹಣವನ್ನು ಪಡೆಯುತ್ತಾರೆ. ಇದರಿಂದಾಗಿ ಅವರು ತಮ್ಮ ತರಬೇತಿಯ ಸಮಯದಲ್ಲಿ ತಮ್ಮ ಖರ್ಚುಗಳನ್ನು ಸುಲಭವಾಗಿ ನಿರ್ವಹಿಸಬಹುದಾಗಿತ್ತು. ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಈ ನಿರ್ಧಾರವನ್ನು ಏಕೆ ತೆಗೆದುಕೊಳ್ಳಲಾಯಿತು, ಈ ನಿರ್ಧಾರವನ್ನು ಯಾವುದಕ್ಕೋಸ್ಕರ ತೆಗೆದುಕೊಳ್ಳಲಾಗಿತ್ತು ನೋಡುವುದಾದರೆ ಈ ಹೆಚ್ಚಳದ ಉದ್ದೇಶ ಕೇವಲ ಹಣವನ್ನು ಹೆಚ್ಚಿಸುವುದಲ್ಲ ಮತ್ತು ವಿದ್ಯಾರ್ಥಿಗಳ ಆಸಕ್ತಿಯನ್ನು ಹೆಚ್ಚಿಸಲು. ಅಂದರೆ ಈ ಹೆಚ್ಚಳ ಹಣಕ್ಕೋಸ್ಕರ ಅದಕ್ಕೋಸ್ಕರ ಅಲ್ಲ, ವಿದ್ಯಾರ್ಥಿಗಳ ಗಮನವನ್ನು ಆಸಕ್ತಿಯನ್ನು ಹೆಚ್ಚಿಸೋಕ್ಕೋಸ್ಕರ ಈ ಹೆಚ್ಚಳವನ್ನು ಮಾಡಿರುವುದು. ಮತ್ತು ಅನೇಕ ಯುವಕರು ತಮ್ಮ ಕೆಲಸಕ್ಕೆ ಸಾಕಷ್ಟು ಸ್ಟೈಫಂಡ್ ಸಿಗದ ಕಾರಣ ತರಬೇತಿಯನ್ನು ಅರ್ಧದಲ್ಲೇ ಬಿಡುತ್ತಾರೆ ಮತ್ತು ಆದರೆ ಈಗ ಈ ಹೆಚ್ಚಳದ ಸಂಬಳವು ಅವರ ತರಬೇತಿಯನ್ನು ಪೂರ್ಣಗೊಳಿಸಲು ಪ್ರೇರಣೆ ನೀಡಲಿದೆ ಮತ್ತು ಈ ಪ್ರಯೋಜನವು ತಾಂತ್ರಿಕ ಮತ್ತು ತಾಂತ್ರಿಕೇತರ ವಿದ್ಯಾರ್ಥಿಗಳಿಗೆ ಲಭ್ಯವಿರುತ್ತದೆ. ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಅಪ್ರೆಂಟಿಸ್ಶಿಪ್ ಎಂದರೇನು, ಅಪ್ರೆಂಟಿಸ್ಶಿಪ್ ಎಂದರೇನು ಇದರ ಅರ್ಥವನ್ನು ನೋಡುವುದಾದರೆ ಅಪ್ರೆಂಟಿಸ್ಶಿಪ್ ಎನ್ನುವುದು ಉದ್ಯೋಗದ ಮೇಲೆ ತರಬೇತಿಯಾಗಿದ್ದು, ಅಂದರೆ ಇದರಲ್ಲಿ ಯುವಕರು ಕಂಪನಿ ಅಥವಾ ಸಂಸ್ಥೆಯಲ್ಲಿ ಕೆಲಸ ಮಾಡುವ ಮೂಲಕ ಕಲಿಯುತ್ತಾರೆ. ಇದು ಅವರಿಗೆ ನಿಜವಾದ ಕೆಲಸದ ಅನುಭವವನ್ನು ನೀಡುತ್ತದೆ ಮತ್ತು ಭವಿಷ್ಯದಲ್ಲಿ ಉದ್ಯೋಗ ಪಡೆಯುವ ಆದ್ಯತೆಗಳನ್ನು ಹೆಚ್ಚಿಸುತ್ತದೆ. ಇನ್ನು ನೆಕ್ಸ್ಟ್ ಈ ಅವಧಿಯಲ್ಲಿ ಅವರಿಗೆ ನಿಗದಿತ ಸ್ಟೈಫಂಡ್ ಕೂಡ ಸಿಗುತ್ತದೆ. ಅಂದರೆ ಈ ಅವಧಿಯಲ್ಲಿ ನಿಗದಿತ ಅವರಿಗೆ ಸ್ಟೈಫಂಡ್ ಕೂಡ ಕೊಡಲಾಗುತ್ತದೆ. ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಅಪ್ರೆಂಟಿಸ್ಶಿಪ್ ವಿಧಗಳ ಬಗ್ಗೆ ನೋಡುವುದಾದರೆ ಫಸ್ಟ್ ಟ್ರೇಡ್ ಅಪ್ರೆಂಟಿಸ್ಶಿಪ್ ಅಂದರೆ ITI ಮತ್ತು 10ನೇ ತರಗತಿ ಪಾಸ್ ಆದವರಿಗಿದೆ. ಇನ್ನು ನೆಕ್ಸ್ಟ್ ಪದವೀಧರ ಅಪ್ರೆಂಟಿಸ್ಶಿಪ್ ಅಂದರೆ ಪದವಿ ವಿದ್ಯಾರ್ಥಿಗಳಿಗೆ ಇದು. ಮತ್ತು ತಂತ್ರಜ್ಞ ಡಿಪ್ಲೊಮಾ ಅಪ್ರೆಂಟಿಸ್ಶಿಪ್ ಅಂದರೆ ಡಿಪ್ಲೊಮಾ ಹೊಂದಿದವರು ಇರುತ್ತದೆ. ಇನ್ನು ಕೊನೆಯದಾಗಿ ಐಚ್ಛಿಕ ಟ್ರೇಡ್ ಅಪ್ರೆಂಟಿಸ್ಶಿಪ್ ಅಂದರೆ ತಾಂತ್ರಿಕೇತರ ವಿದ್ಯಾರ್ಥಿಗಳಿಗೆ ಆಗಿರುತ್ತದೆ. ಇನ್ನು ಫಾರ್ಮ್ ಭರ್ತಿ ಮಾಡುವುದು ಹೇಗೆ, ಫಾರ್ಮನ್ನು ಭರ್ತಿ ಮಾಡುವುದು ಹೇಗೆ ನೋಡುವುದಾದರೆ ರಾಷ್ಟ್ರೀಯ ಅಪ್ರೆಂಟಿಸ್ಶಿಪ್ ಪೋರ್ಟಲ್ನಲ್ಲಿ ಕಾಲಕಾಲಕ್ಕೆ ಹೊಸ ಹುದ್ದೆಗಳು ಹೊರಬರುತ್ತಲೇ ಇರುತ್ತವೆ. ಆಸಕ್ತ ಅಭ್ಯರ್ಥಿಗಳು NATS.education.government.in ಗೆ ಭೇಟಿ ನೀಡುವ ಮೂಲಕ ನೋಂದಾಯಿಸಿಕೊಳ್ಳಬಹುದಾಗಿರುತ್ತದೆ. ಇದಲ್ಲದೆ ರೈಲ್ವೆ, BHEL ಮತ್ತು ONGC ಮತ್ತು SAIL
NTPC ಮತ್ತು DRDO, ಇಸ್ರೋ, HAL ಮತ್ತು BEL ನಂತಹ ದೊಡ್ಡ ಸರ್ಕಾರಿ ಕಂಪನಿಗಳು ಸಹ ಅಪ್ರೆಂಟಿಸ್ಶಿಪ್ ಫಾರ್ಮನ್ನು ಬಿಡುಗಡೆ ಮಾಡುತ್ತವೆ. ಹಲವು ಬಾರಿ ಖಾಸಗಿ ಕಂಪನಿಗಳಲ್ಲಿಯೂ ಅಪ್ರೆಂಟಿಸ್ಶಿಪ್ ಉದ್ಯೋಗಗಳು ಲಭ್ಯವಿರುತ್ತದೆ. ಇನ್ನು ಇದೇ ತರಹದ ಮತ್ತಷ್ಟು ಉದ್ಯೋಗಕ್ಕೆ ಸಂಬಂಧಿಸಿದ ಸುದ್ದಿಗಳನ್ನು ಓದಲು ನಿಮ್ಮ ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನೋಡುತ್ತಿರುವವರು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ನೀವು ಮಾಡುವ ಸಬ್ಸ್ಕ್ರೈಬ್ ನಮಗೆ ಮೋಟಿವೇಶನ್ ಆಗುತ್ತದೆ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ನಿಮ್ಮ ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ಸ್ ಚಾನಲ್ಗೆ. ಹಾಗೆ ಹೈಪ್ ಮಾಡಿ. ನೀವು ಕಮೆಂಟ್ ಮಾಡುವ ಸ್ಥಾನದಲ್ಲಿ ಅದನ್ನು ಸ್ಕ್ರಾಲ್ ಮಾಡಿದರೆ ಹೈಪ್ ಬಟನ್ ಕಾಣುತ್ತದೆ. ಹೈಪ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಎಲ್ರಿಗೂ.